ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯ ಒಳತಂತ್ರಗಳು ಒಳಸುಳಿಗಳು ನಡೀತಾ ಇವೆ ಅನ್ನೋಂಥದ್ದು ನಿಮಗೆ ಗೊತ್ತಾದರೆ ಹಾರಿ ಬಿಡ್ತೀರಾ. ಈಗ ನೋಡಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪ, ರಾಜಾಹುಲಿ ಯಡಿಯೂರಪ್ಪನವರನ್ನೇ ಖೆಡ್ಡಕ್ಕೆ ಬೀಳಿಸಲು ಬಿಜೆಪಿಯವರೇ ತಂತ್ರಗಾರಿಕೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ಬಂದಿರತಕ್ಕಂಥ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಬೈ ಎಲೆಕ್ಷನ್ ಇದೆಯಲ್ಲ, ಅದನ್ನು ವೇದಿಕೆಯನ್ನಾಗಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ಈಗ ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಈಗಾಗಲೇ ಹೇಳಿ ಕೇಳಿ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿರ್ತಕ್ಕಂಥ ಬಿಜೆಪಿ, ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಯಡಿಯೂರಪ್ಪನವರನ್ನು ಕಟ್ಟಿಹಾಕಿ ಒಂದು ವೇಳೆ ಬಿಜೆಪಿ ಅಭ್ಯರ್ಥಿಗಳ ಸೋತರೆ ಆ ಸೋಲಿನ ಹೊಣೆಯನ್ನು ಇವರಿಬ್ಬರ ತಲೆಗೆ ಕಟ್ಟಿ ಇವರಿಬ್ಬರ ಶಕ್ತಿಯನ್ನು ಸಾಬೀತು ಮಾಡಲಿಕ್ಕೆ ಈಗ ಹೊರಟಿರ್ತಕ್ಕಂಥದ್ದು, ಎಷ್ಟು ಮಟ್ಟಿಗೆ ದೌರ್ಬಲ್ಯರಾಗಿದ್ದಾರೆ ಅನ್ನುವಂಥದ್ದು. ಆ ಥರದ ಒಂದು ತಂತ್ರಗಾರಿಕೆ, ಕುತಂತ್ರಗಾರಿಕೆ, ರಾಜಕಾರಣ ಎಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು ರಾಜ್ಯ ಬಿಜೆಪಿಯಲ್ಲಿ. ಹಾಗಾದರೆ ಏನು ನಡೀತಾ ಇದೆ ಬಿಜೆಪಿಯಲ್ಲಿ, ಆ ಕುರಿತ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯದಲ್ಲೇ ಈಗ ಎಲ್ಲಿ ನೋಡಿದರೂ ಕೂಡ ಬೈ ಎಲೆಕ್ಷನ್ನದ್ದೇ ಕಾವು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತೆರವಾಗಿರ್ತಕ್ಕಂಥ ಸ್ಥಾನಗಳಿಗೆ ಈಗಾಗಲೇ ನಾಮಪತ್ರದ ಒಂದು ಸಲ್ಲಿಕೆಯ ದಿನಾಂಕವು ಮುಗಿದುಬಿಟ್ಟು ಈಗ ಎಲ್ಲಿ ಹೋದರೂ ಕೂಡ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ನದ್ದೇ ಕಾವು. ಶತಾಯಗತಾಯ ನಾವು ಗೆಲ್ಲಲೇಬೇಕು, ಗೆಲ್ತೀವಿ ಅನ್ನುವಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತ ವಿರೋಧಿ ನೀತಿಯನ್ನು ಖಂಡಿಸುತ್ತಾ ಮತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಕೂಡ ಖಂಡಿಸುತ್ತಾ ನಾವೇ ಗೆಲ್ತೀವಿ, ಗೆದ್ದು ತೋರಿಸ್ತೀವಿ ಅಂತಂದು ಹೇಳಿ ತೊಡೆ ತಡ್ತಾ ಇರತಕ್ಕಂಥ ಬಿಜೆಪಿ, ಇಬ್ಬರ ಮಧ್ಯೆ, ಎರಡೂ ಪಕ್ಷಗಳ ಮಧ್ಯೆ ದೊಡ್ಡ ಮಟ್ಟದ ಜಂಗಿ ಕುಸ್ತಿಯೇ ಏರ್ಪಟ್ಟುಬಿಟ್ಟಿದೆ. ಈ ಕಡೆಯೂ ಕೂಡ ಕಾಂಗ್ರೆಸ್ನಲ್ಲಿ ಘಟಾನುಘಟಿಗಳಿದ್ದಾರೆ, ಬಿಜೆಪಿಯಲ್ಲೂ ಕೂಡ ಘಟಾನುಘಟಿಗಳಿದ್ದಾರೆ. ಇದರ ಜೊತೆಗೆ ಎರಡೂ ಪಕ್ಷಗಳಲ್ಲಿ ಬಂಡಾಯಗಾರರು ಇದ್ದಾರೆ, ಬಣ ಬಡಿದಾಟವೂ ಇದೆ. ಅಲ್ಲಿ ಈಗಿರ್ತಕ್ಕಂಥ ಮುಂದಾಳುಗಳನ್ನು ಕಾಲು ಹಿಡಿದು ಹಿಂದಕ್ಕೆ ಎಳೆದು ಬೀಳಿಸಿ ನಕ್ಕು ಕೇಕೆ ಹೊಡೆಯುವಂಥ ಮನಸ್ಥಿತಿಯ ರಾಜಕಾರಣಿಗಳು ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ಈಗಿರ್ತಕ್ಕಂಥ ಬಿಜೆಪಿ ಪಕ್ಷದ ಪರಿಸ್ಥಿತಿಯನ್ನು ಗಮನಿಸಿದರೆ ಅಲ್ಲೂ ಕೂಡ 4-6 ಬಣಗಳಿದ್ದಾವೆ. ಹಾಗಾಗಿ ಈಗ ಮುಂದಾಳತ್ವ ವಹಿಸಿಕೊಂಡಿರ್ತಕ್ಕಂಥ BS ಯಡಿಯೂರಪ್ಪ ಮತ್ತು ಅವರ ಮಗ BY ವಿಜೇಂದ್ರ ಅವರನ್ನು ಸೋಲಿಸೋದಕ್ಕೆ, ಅವರು ಸೋತದ್ದನ್ನು ನೋಡೋದಕ್ಕೆ, ಸೋತು ಸುಣ್ಣವಾಗೋದನ್ನು ನೋಡಿ ನಕ್ಕು ಕೇಕೆ ಹಾಕಿ ಖುಷಿ ಪಡೋದಕ್ಕೆ ಒಂದಷ್ಟು ಬಣಗಳು ರೆಡಿಯಾಗಿರ್ತಕ್ಕಂಥ ವಾಸ್ತವ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಈ ಏನು ವಿರೋಧಿ ಬಣ ಇದೆ, ಬಿ ಜೆ ಪಿಯಲ್ಲಿರ್ತಕ್ಕಂಥ ಭಿನ್ನ ಬಣ ಇದೆ, ಬಂಡಾಯಗಾರರ ಬಣ ಇದೆ, ವಿರೋಧಿ ಬಣ ಇದೆ, ಶತ್ರುಗಳ ಬಣ ಇದೆ. ರಾಜಕಾರಣದಲ್ಲಿ ಹೇಳ್ತಾ ಇರೋದು ನಾನು, ಅವೆಲ್ಲವೂ ಕೂಡ ಯಡಿಯೂರಪ್ಪನವರು ಮತ್ತು BY ವಿಜಯೇಂದ್ರ ಅವರು ಸೋಲಲಿ ಬೀಳಲಿ ಅಂತಾನೆ ಕಾಯ್ತಾ ಕೂತ್ಕೊಂಡು ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಹೀಗೆ ಕಾಯ್ತಾ ಇರುವಂಥವರಿಗೆ ಈಗ ಒದಗಿ ಬಂದಿರತಕ್ಕಂಥ ಒಂದು ಸುವರ್ಣಾವಕಾಶ ಯಾವುದಪ್ಪ ಅಂತಂದರೆ ಅದು ಬೈ ಎಲೆಕ್ಷನ್, ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್. ಹಾಗಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲುವು ಅಷ್ಟು ಸರಳ ಅಲ್ಲ, ಸುಲಭ ಅಲ್ಲ ಬಿಜೆಪಿಗೆ. ಯಾಕಂದರೆ ನೋಡಿ, ಈಗಾಗಲೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಯಾವಾಗಲೂ ಬೈ ಎಲೆಕ್ಷನ್ನ ಇತಿಹಾಸವನ್ನು ನಾವು ಗಮನಿಸ್ಕೊಂಡು ಬರೋದಾದರೆ, ಬೈ ಎಲೆಕ್ಷನ್ನ ಇಲ್ಲಿವರೆಗೂ ಬಂದಿರತಕ್ಕಂಥ ಗೆಲುವಿನ ರೇಷಿಯೋವನ್ನು ಗಮನಿಸೋದಾದರೆ ಬಹುತೇಕ 99% ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷವೇ ಬೈ ಎಲೆಕ್ಷನ್ನ ಗೆಲ್ಲುತ್ತೆ. ಬಹಳ ರೇರ್ ಎಕ್ಸಾಂಪಲ್ಗಳಲ್ಲಿ ಅಪೋಸಿಷನ್ ಪಾರ್ಟಿ ಅಥವಾ ಇನ್ಯಾವುದೋ ಶಕ್ತಿಯ ಬೇರೆ ವ್ಯಕ್ತಿ ಗೆಲ್ಲುವಂಥ ಸಾಧ್ಯತೆ ಬೈ ಎಲೆಕ್ಷನಲ್ಲಿ ಇರತಕ್ಕಂಥದ್ದು. 99% ಆಡಳಿತ ಪಕ್ಷವೇ ಗೆಲ್ಲುತ್ತೆ. ಹಾಗಾದರೆ ಈ ವಿಚಾರ ಬಿಜೆಪಿಯ ನಾಯಕರಿಗೆ ಅಥವಾ BS ಯಡಿಯೂರಪ್ಪನವರಿಗೆ, BY ವಿಜಯೇಂದ್ರ ಅವರಿಗೆ ಗೊತ್ತಿರಲಿಲ್ವಾ? ಗೊತ್ತಿದೆ. ಆದರೂ ಈಗ ಕತ್ತಿ ಹಿಡಿದು ಯುದ್ಧದಲ್ಲಿ ಮುಂದೆ ನಿಂತು ಬಿಟ್ಟಿದ್ದಾರೆ. ಮುಂದಿನ ಸೈನ್ಯವನ್ನು ನೋಡಿ ಹಿಂದೆ ಸರಿಯೋ ಮಾತೇ ಇಲ್ಲ, ಮುಂದುವರಿಬೇಕು, ಯುದ್ಧ ಮಾಡಬೇಕು, ಗೆಲುವು ಸೋಲು ಆಮೇಲೆ ಅನ್ನೋ ರೀತಿಯಲ್ಲಿ ಇವರೇನೋ ಮುಂದುವರಿತಾ ಇದ್ದಾರೆ. ಈ ಯಡಿಯೂರಪ್ಪ
ಯಡಿಯೂರಪ್ಪ ಮತ್ತು ಬಿ.ವೈ. ವಿಜೇಂದ್ರ ಅವರ ಕಾಲನ್ನು ಹಿಡಿದು ಎಳೀಲಿಕ್ಕೆ ಅಥವಾ ಅವರ ಸೋಲನ್ನು ಕಾಯ್ಕೊಂಡು ಕೂತಿರೋದಕ್ಕೆ ಒಂದಷ್ಟು ಬಣಗಳು ಕೂಡ ಇರ್ತಕ್ಕಂಥದ್ದು. ನೋಡಿ, ಎರಡೂ ಪಕ್ಷದ ರೇಷಿಯೋವನ್ನು, ಅಲ್ಲಿರ್ತಕ್ಕಂಥ ಸಿನಾರಿಯೋವನ್ನು ನಾನು ಹೇಳಿಬಿಡ್ತೇನೆ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ಗೊಂದಲಗಳ ನಡುವೆ ಅಲ್ಲಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸಮರ್ಥ್ ಮಲ್ಲಿಕಾರ್ಜುನ್ ಹೇಳಿ ಕೇಳಿ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಅಲ್ಲಿ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ನಾಮಿನೇಷನ್ ಮಾಡಲಾಗಿದೆ. ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಲೆಕ್ಕಕ್ಕಿಟ್ಕೊಂಡ್ರೆ ದಾವಣಗೆರೆಯಲ್ಲಿ ಈ ಲಿಂಗಾಯತ ಯಾವುದು ಎಸ್ ಮಲ್ಲಿಕಾರ್ಜುನ್ ಅಥವಾ ಶಾಮನೂರು ಕುಟುಂಬ ಅಥವಾ ಸಮರ್ಥ ಮಲ್ಲಿಕಾರ್ಜುನ್ ಅಂದರೆ ಈ ಲಿಂಗಾಯತ ಕುಟುಂಬವನ್ನು ಎದುರಿಸಿ ಬಿ.ಎಸ್. ಯಡಿಯೂರಪ್ಪ ಅಥವಾ ಬಿ.ವೈ. ವಿಜೇಂದ್ರ ಅವರನ್ನು ಸೋಲಿಸಿ ತಮ್ಮನ್ನು ತಾವು ಸಾಬೀತು ಮಾಡಬೇಕಾಗಿದೆ. ಆದರೆ ಕಷ್ಟ ಇದೆ. ಯಾಕಂದರೆ ಒಬ್ಬ ಲಿಂಗಾಯತ ಅಭ್ಯರ್ಥಿಯ ವಿರುದ್ಧ ಪರಿಶಿಷ್ಟ ಪಂಗಡದ ಶ್ರೀನಿವಾಸ್ ದಾಸ್ಕರಿಯಪ್ಪ ಅಂತ ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಡು ಬರೋದಿದೆಯಲ್ಲ, ಅದು ಅಷ್ಟು ಸರಳ ಅಲ್ಲ. ಯಾಕಂದರೆ ನಾವು ಹೇಳಬಾರ್ದು, ಅದರ ರಾಜಕಾರಣದಲ್ಲಿ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ 100% ವರ್ಕೌಟ್ ಆಗುತ್ತೆ. ನಮ್ಮ ಜಾತಿಯವನು ಯಾವ ಪಕ್ಷಕ್ಕಾದರೂ ಸೇರಿರಲಿ, ನಮ್ಮ ಜಾತಿಯವನು ಗೆಲ್ಲಬೇಕು ಅನ್ನೋಂಥದ್ದು ಇದೆಯಲ್ಲ, ಅದರಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ಜಾತಿಯಲ್ಲಿ ಮೊದಲು ಒಂದು ಕಬಂಧ ಬಾಹುಗಳಲ್ಲಿ ಒಂದು ಜುಟ್ಟನ್ನು ಹಿಡ್ಕೊಂಡಿತ್ತಿರ್ತಕ್ಕಂಥದ್ದು ಯಾವ ಸಮುದಾಯ ಗೊತ್ತಾ? ಅದೇ ಲಿಂಗಾಯತ ಸಮುದಾಯ, ನೋ ಡೌಟ್. ಹಾಗಾಗಿ ಇಲ್ಲಿ ಅದೊಂದು ಚಾಲೆಂಜ್ ಇದೆ ಯಡಿಯೂರಪ್ಪನವರಿಗೆ. ಲಿಂಗಾಯತ ಅಭ್ಯರ್ಥಿಯ ವಿರುದ್ಧವೇ ಎಸ್.ಟಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿರ್ತಕ್ಕಂಥ ಚಾಲೆಂಜ್ ಇದೆ. ಇದ್ರ ಜೊತೆಗೆ ದಾವಣಗೆರೆಯಲ್ಲಿ ಈಗಾಗಲೇ ಅವರ ವಿರೋಧಿ ಬಣ ಸಕ್ರಿಯವಾಗಿದೆ. ಜಿ.ಎಂ. ಸಿದ್ದೇಶ್ವರ್ ಅವರು ಈಗ ಜೊತೆಗೆ ಓಡಾಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಜಿ.ಎಂ. ಸಿದ್ದೇಶ್ವರ್ ತಮ್ಮ ವಿರೋಧಿ ಅನ್ನುವಂಥದ್ದು ಗೊತ್ತಿದ್ದೇ ಇದೆ. ಯಾಕಂದರೆ ಜಿ.ಎಂ. ಸಿದ್ದೇಶ್ವರ್ ಅವರ ಸೋಲಿನಲ್ಲಿ, MP ಎಲೆಕ್ಷನ್ ಸೋಲಿನಲ್ಲಿ ಇದೇ ಯಡಿಯೂರಪ್ಪನವರ ಬಣದ ಕೆಲಸ ಮಾಡಿತ್ತು ಅನ್ನೋಂಥ ಆರೋಪ ಕೇಳಿ ಬರ್ತಾ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಶ್ರೀನಿವಾಸ್ ದಾಸ್ಕರಿಯಪ್ಪ ಇದ್ದಾರೆ, ಅವರು ಜಿ.ಎಂ. ಸಿದ್ದೇಶ್ವರ್ ಅವರ ಪಟ್ಟದ ಶಿಷ್ಯ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದಲ್ಲದೆ ಅಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲಿರ್ತಕ್ಕಂಥ ಎಸ್.ಎ. ರವೀಂದ್ರನಾಥ್ BJPಯ ಪ್ರಮುಖ ನಾಯಕರು, ಮುಖಂಡರು, ಮಾಜಿ ಸಚಿವ, ಅವರು ಕೂಡ ಯಡಿಯೂರಪ್ಪನವರ ವಿರೋಧಿಯಾಗಿರ್ತಕ್ಕಂಥದ್ದು. ದಾವಣಗೆರೆ ಪಕ್ಕದಲ್ಲೇ ಇರತಕ್ಕಂಥ B.P. ಹರೀಶ್, ಬಿ.ವೈ. ವಿಜೇಂದ್ರ ಅವರ ಪಕ್ಕ ಎದುರಾಳಿಯ ತಂಡದಲ್ಲಿ ಇರತಕ್ಕಂಥದ್ದು. ಹೀಗೆ ನೋಡಿ, ನೀವು ಎಲ್ಲಿ ನೋಡಿದರೂ ಕೂಡ ಸುತ್ತಲೂ ಒಂದು ವಿರೋಧಿಗಳೇ ತುಂಬಿಕೊಂಡಿದ್ದಾರೆ. ಕೇವಲ ಹೊನ್ನಾಳಿಯ MP ರೇಣುಕಾಚಾರ್ಯನ ಕಟ್ಕೊಂಡು ಯಡಿಯೂರಪ್ಪನವರು ಎಷ್ಟು ಮಟ್ಟಿಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ? ಕಷ್ಟ. ಇನ್ನು ಅತ್ತ ಕಡೆ ಬನ್ನಿ, ಬಾಗಲಕೋಟೆಯಲ್ಲಿ ಅಲ್ಲಿ ವೀರಣ್ಣ ಚರಂತಿಮಠ ಇದ್ದಾರೆ. ಅದರ ವಿರುದ್ಧ ಅವರು ಲಿಂಗಾಯತ ಅಭ್ಯರ್ಥಿಯಾಗಿದ್ದರೂ ಕೂಡ ಅಲ್ಲೂ ಅಷ್ಟು ಸರಳವಾಗಿಲ್ಲ. ಅಲ್ಲಿ ಬಾಗಲಕೋಟೆ, ಬಿಜಾಪುರದಲ್ಲಿ, ವಿಜಯಪುರದಲ್ಲಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿ ಬೆಟ್ಟದಂತೆ ಯಡಿಯೂರಪ್ಪನವರಿಗೆ ಏಕ್ದಮ್ ಶತ್ರುತ್ವವನ್ನೇ ಸಾಬೀತು ಮಾಡ್ಕೊಂಡು ನಿಂತು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಭ್ರಷ್ಟ ಯಡಿಯೂರಪ್ಪ ಮತ್ತು ವಿಜೇಂದ್ರ ಇರೋವರೆಗೂ ನಾನು BJPಗೆ ಬರಲ್ಲ ಅನ್ನೋಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದು ಹೇಗೆ ಯತ್ನಾಳ್ ಬಂದುಬಿಟ್ಟು ಯಡಿಯೂರಪ್ಪನವರಿಗೆ ಅಭ್ಯರ್ಥಿಯನ್ನು ಚರಂತಿಮಠ ಅವರನ್ನು ಗೆಲ್ಲಿಸಿ ಯಡಿಯೂರಪ್ಪನವರಿಗೆ ಹೂಗುಚ್ಛವನ್ನು ಕೊಟ್ಟು ಖುಷಿಯಾಗಿರಿ ಅಂತ ಹೇಳ್ತಾರೆ? ಸಾಧ್ಯನೇ ಇಲ್ಲ. ಅಲ್ಲಿರ್ತಕ್ಕಂಥ ಮುರುಗೇಶ್ ನಿರಾಣಿ ನೋಡಿ, ವಿಜಯಪುರದ ಬೆಳಗ್ಗೆಯಿಂದ ಮುರುಗೇಶ್ ನಿರಾಣಿ ಸೈಲೆಂಟ್ ಆಗಿದ್ದಾರೆ. ಎಲ್ಲಿ ಕಾಣಿಸ್ತಿದ್ದಾರೆ? ಕಾಣಿಸ್ತಿಲ್ಲ. ಇದೆಲ್ಲದರ ಹೊರತಾಗಿ ಬಾಗಲಕೋಟೆಯಲ್ಲಿ ಇನ್ನೊಂದು ಫ್ಯಾಕ್ಟರ್ ವರ್ಕೌಟ್ ಆಗ್ತಾ ಇದೆ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅರವಿಂದ ಲಿಂಬಾವಳಿ ಅವರನ್ನು ಕಟ್ಟಿಕೊಂಡು ತಮ್ಮ ಶಕ್ತಿ ಸಾಬೀತುಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವರ ವಿರುದ್ಧವೂ ಅಂದರೆ ಅರವಿಂದ್ ಲಿಂಬಾವಳಿ, ಪ್ರಹ್ಲಾದ್ ಜೋಶಿ, ಮುರುಗೇಶ್ ನಿರಾಣಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ವಿರುದ್ಧವೂ ಸೆಣೆಸಿ, ಕಾಂಗ್ರೆಸ್ ಅಷ್ಟೇ ಅಲ್ಲ ಈ ಎಲ್ಲದರ ವಿರುದ್ಧವೂ ಸೆಣೆಸಿ ಯಡಿಯೂರಪ್ಪ, ವಿಜೇಂದ್ರ ತಮ್ಮ ಶಕ್ತಿ ಸಾಬೀತು ಮಾಡಬೇಕಾಗಿದೆ. ಆದರೆ ತುಸು ಕಷ್ಟ. ಯಾಕಂದರೆ ಅಲ್ಲಿ ಅನುಕಂಪದ ಅಲೆ ಇದೆ. HY ಮೇಟಿ ಅವರ ಮಕ್ಕಳಿಗೆ ಸಿಕ್ಕಿದೆ ಮತ್ತು ಟಿಕೆಟು, ಮತ್ತು ಅಲ್ಲಿ ಅವರು ನಿಧನರಾಗಿರೋದ್ರಿಂದ ಎರಡೂ ಕಡೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಅನುಕಂಪದ ಅಲೆ ಹೆಚ್ಚು ಕೆಲಸ ಮಾಡುತ್ತೆ. ನಾನು ಒಂದು ಫ್ಯಾಕ್ಟರ್ ಹೇಳಿದೆ, ಆಡಳಿತ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲುವಂಥದ್ದು 99% ಸಾಮಾನ್ಯ ಅಂತ ಹೇಳ್ತೀವಲ್ಲ, ಅದೇ ರೀತಿ 99% ಅದರಲ್ಲೂ ಕೂಡ ನಿಧನರಾಗಿರ್ತಕ್ಕಂಥ ಕುಟುಂಬದವರಿಗೆ ಟಿಕೆಟ್ ಕೊಡಲಾಗುತ್ತಲ್ಲ, ಅವರೇ ಗೆಲುವನ್ನು ಅಲ್ಲಿ ದಾಖಲಿಸಿರ್ತಾರೆ. ನೀವು ಹಳೆಯ ರೆಕಾರ್ಡ್ಗಳನ್ನು ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ವಾ? ಹಾಗಾಗಿ ಈಗ ಈ ಇಬ್ಬರು BJPಯಲ್ಲಿರ್ತಕ್ಕಂಥ ಬಣಗಳು BS ಯಡಿಯೂರಪ್ಪ ಮತ್ತು ವಿಜೇಂದ್ರರವರನ್ನು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸೇರಿಸಿ ಸೋಲಿಸಿ, ಅಲ್ಲಿ ಆ ಕ್ಷೇತ್ರಗಳಲ್ಲಿ ಸೋಲಿಸಿ BJP ಅಭ್ಯರ್ಥಿಗಳು ಸೋತರೆ ಆ ಮೂಲಕ ತಂದೆ ಮಗ ಯಡಿಯೂರಪ್ಪ ಮತ್ತು ವಿಜೇಂದ್ರರನ್ನ ಖೆಡ್ಡಾಕ್ಕೆ ಬೀಳಿಸಿ ಕುಹಕನಗೆ ನಕ್ಕು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವಂಥ, ರಾಜಕಾರಣದ ಸೇಡು ತೀರಿಸಿಕೊಳ್ಳುವಂಥ ಪ್ರಕ್ರಿಯೆಗೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು BJP ವಲಯದಿಂದಲೇ ಕೇಳಿ ಬರ್ತಾ ಇದೆ. ಇದಕ್ಕೆ
ಕಾಲವೇ ಉತ್ತರ ಕೊಡಲಿದೆ. ಇವರೆಲ್ಲರನ್ನು ಕೂಡ ಎದುರಿಸಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ನಿಂತ್ಕೊಳ್ತಾರಾ, ಗೆಲುವು ಸಾಧಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರಾ, ಅಥವಾ ಏಕಲವ್ಯನಂತೆ ಚಕ್ರವ್ಯೂಹದಲ್ಲಿ ಸಿಲುಕಿ ಅವರು ಸೋಲನ್ನು ಒಪ್ಕೊಳ್ತಾರಾ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಫೋಕಸ್ ಟಿವಿ.